ಬಾಗಲಕೋಟೆ ಉಪಚುನಾವಣೆ ಫಲಿತಾಂಶ ಇನ್ನೇನು ಹೊರಬೀಳಬೇಕಾಗಿದೆ. ಆದರೆ ಪ್ರಮುಖವಾಗಿ ಏನಂತಂದರೆ ಕಾಂಗ್ರೆಸ್ ಅಭ್ಯರ್ಥಿ 10,000ಕ್ಕೂ ಅಧಿಕ ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಈ ನಡುವೆ ಮಾತನಾಡಲಿಕ್ಕೆ ಏನು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆಯೇ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಸರ್, ಏನೆಲ್ಲ ಸ್ಟ್ರಾಟಜಿ ಮಾಡಿದಿರಿ ಅಂತ? ಇಲ್ಲಿ ಸ್ಟ್ರಾಟಜಿಕ್ಕಿಂತಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ, ಬಾಗಲಕೋಟೆ ಮೇಲೆ ಇರ್ತಕ್ಕಂಥ ನಮ್ಮ ಕೆಲಸಗಳು. ನಾನು ಆಲ್ಮಟ್ಟಿ ಗೇಟ್ ಹಾಕಿನಿಂದ ಇಲ್ಲಿವರೆಗೆ ನಾವೇನೇನು ಕಾಂಗ್ರೆಸ್ ಅವರು ಕೆಲಸ ಮಾಡಿದ್ದೇವೆ. ಮತ್ತು ಕೊನೆಗೆ ನೋಡಿ, ಇವತ್ತು ಮುಳುಗಡೆ ಪ್ರದೇಶದವರು 40 ಲಕ್ಷ 30 ಲಕ್ಷ ಕೊಡ್ತಕ್ಕಂಥ ನಿಧನದಕ್ಕಿಂತ ಮುಂಚೆ ಅವ್ರು ಏನು ಪ್ರಯತ್ನ ಮಾಡಿ ಬಡವರಿಗಾಗಿ ಮೆಡಿಕಲ್ ಕಾಲೇಜ್ ತಂದಿರ್ತಕ್ಕಂಥ ಕೆಲಸ, ಇವೆಲ್ಲವೂ ಮತದಾರರಿಗೆ ನಮಗೆ ಕೈ ಹಿಡಿತಕ್ಕಂಥ ಕೆಲಸ ಆಯಿತು. ಮತ್ತು ಎಚ್ ವೈ ಮೇಟಿಯವರು ವಿಶೇಷವಾಗಿ ಮತದಾರನಿಗೆ ಗೌರವ ಕೊಡ್ತಕ್ಕಂಥದ್ದು, ತನಗೆ ಯಾರು ಮತ ಹಾಕಿದಾರೆ ಅವ್ರಿಗೆ ಗೌರವ ಸಿಗ್ತಕ್ಕಂಥದ್ದು, ಮತದಾರನಿಗೆ ಗೌರವ ಇದೆ ಅಂತಕ್ಕಂಥ ರೀತಿಯಲ್ಲಿ ನಡ್ಕೊಂಡಂಥ ನಡಾವಳಿಕೆ ಏನಿದೆ ಅದೆಲ್ಲವೂ ನಮ್ಮ ಕೈ ಹಿಡಿತು. ಶಿಗ್ಗಾವಿ ರೀತಿಯಲ್ಲಿ ಬಾಗಲಕೋಟೆಯಲ್ಲಿಯೂ ಸಹ ಏನಂತಂದರೆ ಅಹಿಂದ ಮತದಾರರು ತಮ್ಮ ಕೈ ಹಿಡಿದ್ರು ಅನ್ನೋ ಒಂದು ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಅದು ನಿಜಾನ? ಯಾವ ರೀತಿ ತಾವು ಸ್ಟ್ರಾಟಜಿ ಮಾಡಿದ್ರಿ ಅಂತ? ನಮ್ಮಲ್ಲಿ ಅಹಿಂದ ಅಂತಿಲ್ಲ, ಕಾಂಗ್ರೆಸ್ನಲ್ಲಿ ಒಟ್ಟಾರೆ ಮತಗಳ ನಮಗೆ ಎಲ್ಲ ಕಮ್ಯುನಿಟಿ, ಮೇಲ್ವರ್ಗ, ಕೆಳವರ್ಗ, ದಲಿತರು ಎಲ್ಲರೂ ನಮ್ಮನ್ನು ಕೈ ಹಿಡಿದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನೀವು ಅಹಿಂದ ಮತಗಳಂದರೆ ಈ ಗ್ಯಾರಂಟಿ ಯೋಜನೆಗಳು ಅವ್ರಿಗೆ ಅಟ್ರಾಕ್ಟ್ ಆದವು. ಮೀಡಿಯಮ್ ಕ್ಲಾಸ್ ಜನಕ್ಕೆ, ಬಡವರಿಗೆ ಇವತ್ತು ಅವರ ಅಭಿವೃದ್ಧಿ, ಹೊಟ್ಟೆ ತುಂಬ ಅನ್ನ, ಲೈಟು, ಅಡ್ಡಾಡಲಿಕ್ಕೆ ಬಸ್ಸು, ಈ ಸ್ವಾಭಿಮಾನವನ್ನು ತುಂಬತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಅದು ನಮಗೆ ಕೈ ಹಿಡ್ತಕ್ಕಂಥ ಕೆಲಸ ಆಗಿದೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಹೊಸ್ತಿಲಲ್ಲಿದ್ದಾರೆ. ತಾವು ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾರ್ಯಾರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀರಿ ಅಂತ? ನಾನು ವಿಶೇಷವಾಗಿ ಪ್ರಥಮ ಬಾರಿಗೆ ಮತದಾರನಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನನ್ನ ಜಿಲ್ಲೆ ಎಲ್ಲ ಶಾಸಕರು, ಕಾರ್ಯಕರ್ತರು ಒಗ್ಗಟ್ಟಿನಿಂದ ನಾವೇ ಚುನಾವಣೆಗೆ ನಿಂತೀವಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜಿ ಟಿ ಪಾಟೀಲರು, ವಿಜಯಾನಂದ, ಚಿಮ್ಮನಕಟ್ಟಿಯವರು ಹಾಗೂ ನಮ್ಮ ಸೋತ ಅಭ್ಯರ್ಥಿಗಳು ಇಲ್ಲಿ ತುಂಬ ಅಭಿವೃದ್ಧಿ ಅವರೇನು ಚುನಾವಣೆ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮಲ್ಲಿ ಜಿಲ್ಲೆಯ ಒಗ್ಗಟ್ಟು ನಮಗೆ ಕೈ ಹಿಡಿತು. ಆ ಗೆಲುವು ನಮಗೆ ಅನುಕೂಲ ಆಯಿತು. ಈಗ ಸತೀಶ್ ಜಾರಕಿಹೊಳಿ ಅವರು ಚುನಾವಣೆ ಘೋಷಣೆ ಆದ ನಂತರ ತಮ್ಮ ಜೊತೆನೇ ಇದ್ದರು. ಪ್ರತಿಯೊಂದು ಇಲ್ಲೇ ಇದ್ಕೊಂಡು ತಮ್ಮ ಜೊತೆ ಓಡಾಡಿ ಎಲ್ಲ ಅವ್ರ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಚುನಾವಣೆಯನ್ನು ಮಾಡಿದರು. ಅದು ಏನಾದರೂ ವರ್ಕೌಟ್ ಆಗಿದೆ ಆತ? ಸತೀಶಣ್ಣ ಜಾರಕಿಹೊಳಿ ಅವರು ಎಲ್ಲೆಲ್ಲಿ ಬೈ ಎಲೆಕ್ಷನ್ ಐತಲ್ಲಿ ಅಲ್ಲಲ್ಲಿ ಹೋಗಿ ಅವರು ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಅವರು ಕೆಲಸ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ನಮ್ಗೆ ಹೆಲ್ಪ್ ಆಗಿದೆ, ತುಂಬ ಹೆಲ್ಪ್ ಆಗಿದೆ. ಸರ್, ಎಷ್ಟು ಲೀಡ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ? 25,000 ಅಂತರಗಳಿಂದ ನಾವು ಗೆಲುವು ಆಗತ್ತೆ ಅಂತಕ್ಕಂಥ ಭಾವನೆ ಇದೆ ನನಗೆ. ಬಹುಶಃ 25,000ರಿಂದ ನಾವು ಗೆಲುವು ಸಾಧಿಸ್ತಾ ಇದ್ದೇವೆ. ಇದಿಷ್ಟು ಏನಂತಂದರೆ ಆರ್ ಬಿ ತಿಮ್ಮಾಪುರ ಅವರ ಮಾತು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.